ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫೈನಲಿ ನಾವು ರೀಚ್ ಆಗಿದ್ದೀವಿ ಕೇರಳಗೆ. ನೀನು ಸುಮ್ಮನೆ ನಿನ್ಗೆ ಹೊಡಿತಾರ ಲಾಟ್ರಿ. ಅದೇ ಗಾಯ್ಸ್, ಲಾಟ್ರಿ ಕೇರಳದಲ್ಲಿ ಫುಲ್ ಫೇಮಸ್. ಇದು ಎಲ್ಲರೂ ಲಾಟ್ರಿ ತಗೊತಾರೆ. ಬೆಳಿಗ್ಗೆನೆ ಫ್ರೆಶ್ ಅಪ್ ಆಗಿ ಕೇರಳ ಸ್ನ್ಯಾಕ್ಸ್ ನೋಡಿ ತಿನ್ನಬೇಕು ಅಂತ ಎಲ್ಲ ಸ್ನ್ಯಾಕ್ಸು ಟ್ರೈ ಮಾಡಿದ್ವಿ. ಬಟ್ ಎಗ್ ಮಾತ್ರನೇ ನಮ್ಗೆ ಇಷ್ಟ ಆಗಿದ್ದು, ಬೇರೆ ಯಾವುದೂ ಇಷ್ಟ ಆಗಿಲ್ಲ. ವಿ ಆರ್ ಟ್ರೈಯಿಂಗ್ ಪುಟ್ಟು ಆ್ಯಂಡ್ ಇಡಿಯಪ್ಪಂ. ರವಿ ಫೇಸ್ ನೋಡಿ. ಈಗ ಟಿಫನ್ ಎಲ್ಲ ಮುಗಿಸಿ ಮುಂದಿನ ಪಯಣ ಶುರು ಮಾಡಿದ್ದೀವಿ. ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ? ಈಗ ಹೇಳ್ತೀನಿ ನೋಡಿ. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಹೋಗ್ತಾ ಇದೀವಿ. ಎಲ್ಲಿಗೆ ಬರೋಣ? ಬಾನಸ್ ಸಾಗರ್ ಡ್ಯಾಮ್. ಬಾನಸ್ ಹೋಗ್ತಾ ಇದೀವಿ. ಅಲ್ಲಿ ಸ್ಪೀಡ್ ಬೋಟಿಂಗ್ ಇದೆ, ಅದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಯೋ ಯೋ ವಿ ಆರ್ ಇನ್ ಕೇರಳ. ಹಲೋ ಗಾಯ್ಸ್, ನೋಡಿ ನಾವು ಬಾನಸಾಗರ್ ಡ್ಯಾಮ್, ಬಾನಸುರ ಸಾಗರ್ ಡ್ಯಾಮ್ ಬಂದಿದ್ದೀವಿ. ಇವಾಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಬಾನಸುರ ಸಾಗರ್ ಡ್ಯಾಮ್, ವಯನಾಡ್. ಬಾನಸುರ ಸಾಗರ್ ಡ್ಯಾಮ್ಗೆ ಬಂದಿದ್ದೀವಿ ರವಿ ಆ್ಯಂಡ್ ಟೀಮ್ ಜೊತೆ. ಜೂನಿಯರ್ ರವಿ ಕಾರಲ್ಲಿ ಹಾಕೊಂಡ್ಬಿಡು. ಏನು 5 ನಿಮಿಷಕ್ಕೆ ಅವ್ರು ಹೋಯ್ತಾರೆ ತಂಗಿ ಅಂತ ಕಟ್ಟಾಗ್ತೈತೆ. ಬೇರೆ ಶಿವು ಬಾ, ಮುಂದೆ ಬಾ, ಮುಂದೆ ಬಾ. We are going to try speed boating now. Only 4 of us are going. Only 4 of us. 2 members are waste people. They are sitting there. ಆ ವೇಸ್ಟ್ ಪೀಪಲ್ ಏನು ಮಾಡ್ತವ್ರೆ ಅಂತ ನೋಡಿದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡ್ತವ್ರೆ. ಆದರೆ ಏನು ಮಾಡೋದು, ನಮ್ಮ ಬ್ಯಾಡ್ ಲಕ್ಕು ನೀರೇ ಇರಲಿಲ್ಲ. ಅಲ್ಲಿ ಕೊಡ್ತೀವಿ ಬರೀ ರೈಡ್ಗೆ, ಬೋಟ್ಗೆ. ಆ ರೈಡ್ ನಾನೇ ಮಾಡ್ತೀನಿ ಅಂತ ಅಂತಿಲ್ಲ. ಮಳೆ ಇಲ್ಲ, ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಸ್ಪೀಡ್ ಬೋಟ್ ಆಡೋಣ ಅಂತ ಫುಲ್ಲು ಜೋಶಲ್ಲಿ ಬಂದ್ವಿ. ಆದರೆ ಇಲ್ಲಿ ನೀರೇ ಇರಲಿಲ್ಲ. ಏನಾಗ್ತಿತ್ತು? ನಾವು ಬಂದಿದ್ದು ಜೂನ್ ಮಂತಲ್ಲಿ. ಈಗ ಮಳೆಗಾಲ ಶುರು ಆಗಿತ್ತು, ಬಟ್ ಆದರೆ ಇನ್ನೂ ನೀರು ತುಂಬಿರಲಿಲ್ಲ. ಆಗಸ್ಟ್ ಸೆಪ್ಟೆಂಬರ್ ಮಂತಲ್ಲಿ ಬಂದರೆ ಒಳ್ಳೆ ವ್ಯೂ ನೋಡ್ಬೋದು. ಒಳ್ಳೆ ಸ್ಪೀಡ್ ಬೋಟಿಂಗು ಮತ್ತು ನೇಚರು ಎಲ್ಲ ನೋಡ್ಬೋದು. ಈಗ ನೋಡಿ ಮುಂದೆಗಡೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೇಚರು ಅಂತ. ಎಲ್ಲರೂ ನನ್ನ ಮತ್ತು ತೇಜಸ್ನ ಹುಡುಕ್ತಾಯಿದ್ರು. ಬಟ್ ನಾವು ಮಾತ್ರ ಅಲ್ಲಿ ಹೋಗಿ ಏನು ಮಾಡ್ತಾಯಿದ್ವಿ ನೀವೇ ನೋಡಿ. ಕಪಲ್ಸ್ಗಳು ನೋಡಿ ಗಾಯ್ಸ್, ಕಪಲ್ಸ್ ಊರಲ್ಲೇ ಆಡ್ತವ್ರೆ. ಇಲ್ಲಿ ನೋಡಿ, ಊರೆಲ್ಲ ಬೇಜಾನಿದೆ, ಎಲ್ಲ ಕಡೆ ಎಲ್ಲರೂ ಆಡ್ತವ್ರೆ. ಇಲ್ಲಿ ಬಂದು ಯಾವುದೇ ಅಡ್ವೆಂಚರ್ ಗೇಮ್ ಆಡಿಲ್ಲ ಅಂತ ಬೇಜಾರಲ್ಲಿದ್ದರು ಎಲ್ಲರೂ. ಸರಿ ಅಂತ ಅಂದ್ಬಿಟ್ಟು ನಾನು ಫುಲ್ ರೈಡ್ ಆಡೋಣ ಅಂತ ಶುರು ಮಾಡಿದೆ. ಫುಲ್ಲು ಇರೋ ಥರ ಜಂಪ್ ಮಾಡಿದೆ. ಬಟ್ ಆದರೆ ಕಾಲು ಹಿಡ್ಕೊಂಡ್ಬಿಡ್ತು. ಅಂತೂ ಸುಮಾರಾಗಿ ಆಡ್ಬಿಟ್ಟು ಬಂದೆ. ರವಿ ಅದನ್ನ ಅನ್ಕೂತಿದ್ಯಾ? ಮಗನೇ ಆಡಿಸ್ತಾರೆ ಅಂದೆ. ಗಟ್ಟಿಗೆ ಹಿಡ್ಕೊಳೋ. ರವಿ ಹಾಯ್ ಮಾಡೋ. ಹಾಯ್ ಮಾಡೋ. ಇವಾಗ ಶೇಕ್ ಇಟ್ ಪುಷ್ ಹೋದ್ವಿ. ಬಿಡ್ಬಾರ್ದು, ಆ ಕಡೆ ಹೋಗೋ. ಕಮಾನ್
ಫೈನಲಿ ಅಂತೂ ಇಂತೂ ಬುಲ್ ರೈಡ್ ಮುಗಿಸ್ಕೊಂಡು ಹೊರಟುವೆ ಅಲ್ಲಿಂದ. ಹೋಗ್ತಾ ಹೋಗ್ತಾ ದಾರಿಲಿ ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ದಿದ್ದು ಒಂದು ವಸ್ತು ಕಾಣ್ತು. ಸರಿ ಅಂತ ಅಂದ್ಬಿಟ್ಟು ಆಟ ಆಡೋಕ್ಕೆ ಶುರು ಮಾಡಿದ್ವಿ. ಇದೇನು ಹೆಸರು ಅಂತ ನನಗಂತೂ ನಿಜ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ.